ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಾ ಇದ್ದೀರಾ ಸೂಫಿನಾಡು ಸುದ್ದಿ ಚಾನಲ್. ಬೀದರ್ ನಗರದ ರಾಂಪುರೆ ಕಾಲೋನಿಯಲ್ಲಿರುವಂತಹ ಶ್ರೀ ಸದ್ಗುರು ಸಚ್ಚಿದಾನಂದ ಸಾಯಿನಾಥ ಚಾರಿಟೇಬಲ್ ಟ್ರಸ್ಟ್ನ ಎಸ್ ಸಾಯಿನಾಥ ಪಬ್ಲಿಕ್ ಶಾಲೆಯ 4ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭ ಅತ್ಯಂತ ಸಂಭ್ರಮ ಮತ್ತು ಯಶಸ್ವಿಯಾಗಿ ನೆರವೇರಿತು. ಈ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಬಹಳ ಉತ್ಸವಪೂರ್ಣವಾಗಿ 7 ಮಾರ್ಚ್ರಂದು ಶಾಲಾ ಆವರಣದಲ್ಲಿ ಅದ್ಧೂರಿಯಾಗಿ ಜರುಗಿತು. ಪ್ರಧಾನ ಅತಿಥಿಗಳು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕ ನುಡಿಗಳನ್ನು ನುಡಿದರು. ಇನ್ನು ಕಾಲೇಜಿನ ಪ್ರಾಂಶುಪಾಲರಾದಂತಹ ಅಶ್ವಿನಿ ಕನ್ನೋಜ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು, ಶಾಲೆಯ ನೃತ್ಯ ತಂಡ, ಗಾನ ತಂಡ ಮತ್ತು ಕಿರು ನಾಟಕಗಳು ವಿದ್ಯಾರ್ಥಿಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಎಲ್ಲರನ್ನ ರಂಜಿಸಿದರು. ತದನಂತರದಲ್ಲಿ ಮಕ್ಕಳಿಗೆ ಶೈಕ್ಷಣಿಕ, ಕ್ರೀಡೆ ಹಾಗೂ ಇತರ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಮತ್ತು ಅತಿಥಿಗಳನ್ನು ಶಾಲೆಯ ಪ್ರಗತಿಯನ್ನು ಶ್ಲಾಘಿಸಿ ಮಕ್ಕಳ ಭವಿಷ್ಯದ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂತಹ ಅಶೋಕ್ ಉಪ್ಪೆ, ಹಿರಿಯ ಸಿವಿಲ್ ಇಂಜಿನಿಯರ್, ಇನ್ನೋರ್ವ ಅತಿಥಿಗಳಾದಂತಹ ರಾಜಾರಾಮ್ ಚಿಟ್ಟ, ನಗರಸಭೆ ಸದಸ್ಯರು ಬೀದರ್, ಶಿವರಾಜ್ ಶ್ರೀಮಂಗ್ಲೆ, ಬಸವಣ್ಣಪ್ಪ ಮಠ್, ಅಶೋಕ್ ಕುಲಕರ್ಣಿ, ಎಸ್ ಸಾಯಿನಾಥ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಶಾಂತಲಿಂಗ ಸಾವಳ್ಗಿ, ಡಾಕ್ಟರ್ ವಿನೋದ್ ಸಾವಳ್ಗಿ, ಸಂಸ್ಥೆಯ ಕಾರ್ಯದರ್ಶಿಗಳು, ಶಾಲಾಡಳಿತ ಮಂಡಳಿ ಸದಸ್ಯರಾದಂತಹ ಪ್ರವೀಣ್ ಪೌಲ್ ಮತ್ತು ಶ್ರೀಮತಿ ಅಶ್ವಿನಿ ಕನ್ನೋಜ್ ಹಾಗೂ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿತು. ಇನ್ನು ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೂಫಿನಾಡು ಸುದ್ದಿ ಚಾನಲ್. सभी को मेरा नमस्कार. गुड इवनिंग एवरीवन. मेरा नाम अश्विनी कन्नौज. आई एम प्रिंसिपल ऑफ एस साईनाथ पब्लिक स्कूल. हम आज यहाँ हमारा स्कूल का 4th एनिवर्सरी सेलिब्रेशन कर रहे हैं. हमारे बच्चे बहुत एंजॉयमेंट से और बहुत अच्छी तरह परफॉर्म किया है. हम हर साल इसी तरह हमारे बच्चों को प्रोत्साहित करने के लिए हम ये आयोजित करते हैं. हमारे स्कूल में सभी तरह एक्टिविटीज़, कल्चरल एक्टिविटीज़, प्रोग्राम्स और फूड फेस्ट, सभी प्रोग्राम हम आयोजित करते हैं. यहाँ आए हुए सभी गण्य व्यक्तियों को मेरा धन्यवाद. इसी तरह हम हर साल अपना सेलिब्रेशन करने के लिए प्रोत्साहित करने का कोशिश करते हैं. थैंक यू वेरी मच. मेरा नाम अश्विनी कन्नौज, प्रिंसिपल ऑफ एस साईनाथ पब्लिक स्कूल. थैंक यू वेरी मच. ಎಸ್ ಸಾಯಿನಾಥ್ ಪಬ್ಲಿಕ್ ಸ್ಕೂಲ್ ಇವತ್ತು ಒಂದು ವಾರ್ಷಿಕೋತ್ಸವ ದಿನಾಚರಣೆಯನ್ನು ಮಾಡಿದೆ. ಸತತವಾಗಿ 4 ವರ್ಷಗಳಿಂದ ವಾರ್ಷಿಕೋತ್ಸವ ದಿನಾಚರಣೆಯನ್ನು ಮಾಡುತ್ತಿದೆ. ಈ ವಾರ್ಷಿಕೋತ್ಸವ ದಿನಾಚರಣೆದ ಇಂಪಾರ್ಟೆನ್ಸ್ ಏನು ಅಂದರೆ ಎಲ್ಲ ಪೇರೆಂಟ್ಸಿಗೂ ಒಂದು ಮಕ್ಕಳ ಪ್ರತಿಭೆಯನ್ನು ಹೊರತೋರಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಇದ್ದರು. ಅವರೆಲ್ಲರೂ ಮಕ್ಕಳನ್ನು ಪ್ರೋತ್ಸಾಹಪಡಿಸಿ ಅವರಲ್ಲಿರುವಂಥ ಪ್ರತಿಯೊಂದು ಸ್ಕಿಲ್ಸನ್ನು ಹೊರಹಾಕಿದ್ದಾರೆ. ಸ್ಕೂಲಿನ ಮುಖ್ಯಸ್ಥರಾದ ಅಶ್ವಿನಿ ಮ್ಯಾಮ್ ಪ್ರತಿಯೊಂದು ವಿಷಯದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಓದಿನಲ್ಲಿ ಮಾತ್ರವಲ್ಲದೆ ಅವರಲ್ಲಿರುವಂಥ ಪ್ರತಿಯೊಂದು ಕಲೆಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹಿಸುತ್ತಾ ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂಬರಬೇಕಾಗಿ ಮಕ್ಕಳಿಗೆ ಮೇಡಮ್ ಅವರು ಪ್ರತಿದಿನ ಒಂದು ಎನ್ಕರೇಜ್ಮೆಂಟನ್ನು ತೋರಿಸುತ್ತಿದ್ದಾರೆ.
ಈ ರೀತಿಯಾಗಿ ಸ್ಕೂಲ್ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡುತ್ತಿದೆ. ತಾವೆಲ್ಲರೂ ಮಕ್ಕಳಿಗೆ ಪ್ರೋತ್ಸಾಹ ಪಡಿಸಿ ಇಂತಹ ಒಂದು ಒಳ್ಳೆ ಎಜುಕೇಷನ್ ಸಿಗಬೇಕಾಗಿ ಮಕ್ಕಳನ್ನು ಒಳ್ಳೆ ಸ್ಕೂಲ್ಸ್ಗಾಗಿ ಹುಡುಕುತ್ತಿದ್ದೀರಿ. ಅದರಲ್ಲಿ ಬೀದರಲ್ಲಿ SS ಸಾಯಿನಾಥ್ ಈ ಸೌಲಭ್ಯವನ್ನು ದೊರಕಿಸಿಕೊಡುತ್ತಿದೆ. ಸೊ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಗಬೇಕಾಗಿ ಇಲ್ಲಿರುವಂಥ ಪ್ರತಿಯೊಬ್ಬ ಟೀಚರ್ಸು ತಮ್ಮ ತಮ್ಮ ಎನರ್ಜಿಯನ್ನು ಪುಟಪ್ ಮಾಡಿ ಪ್ರತಿಯೊಂದು ಮಕ್ಕಳು ಒಳ್ಳೆ ರೀತಿಯಿಂದ ಬೆಳಿಬೇಕಾಗಿ ಅವರು ಕೂಡ ಶ್ರಮ ಪಡುತ್ತಿದ್ದಾರೆ. ಇಂತಹ ಶಿಕ್ಷಣ ನಮ್ಮ ಬೀದರಲ್ಲಿ ಎಲ್ಲ ಮಕ್ಕಳಿಗೂ ದೊರಕಬೇಕಾಗಿ ಎಲ್ಲ ಟೀಚರ್ಸು ಶ್ರಮ ಪಡುತ್ತಿರುವಾಗ ಇದು ಒಂದು ನಿಮಗೆ ಒಳ್ಳೆ ಆಪ್ಷನ್ SS ಸಾಯಿನಾಥ್ ಪಬ್ಲಿಕ್ ಸ್ಕೂಲ್. ಸೊ ಇದು ಇನ್ನೂ ಹೆಚ್ಚಾಗಿ ಹೇಳಬೇಕಾದ್ರೆ ಇಲ್ಲಿ ಓನ್ಲಿ ಸ್ಟಡೀಸ್ ಅಲ್ಲದೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಕಲೆಯನ್ನು ಟೀಚರ್ಸ್ ಅವರು ಕಲಿಸಿಕೊಡುತ್ತಾರೆ. ನನ್ನ ಹೆಸರು ಪುಷ್ಪಾಂಜಲಿ. Today we have celebrated 4th annual day. On behalf of our management, we are thankful to each one of made this program grand successful. And SS Sainath Public School, Gumpa, I request all the public, please come and take admission 2026-27 academic year. And SS Sainath, we are offering so many courses in medical, nursing we have, pharmacy we have, and paramedical we have. I request all the people, please take opportunity, get admission in our organization. Thank you so much. Given opportunity to me to speak few words. Thank you. My name is Naveen Kumar. Baswaraj Upe sir and Ashok Kulkarni sir, President of our school Mr. Shantling Savalge sir, Secretary of our school Dr. Vinod Savalge sir, dear parents, teachers and my beloved students, a very good evening one and all. It is my immense pleasure to welcome to all our 4th annual day celebration. This day is one of the most awaited occasion of in our school calendar, as it is celebration of hard work, talent, creativity and the collective spirit of our school family. When values are nurtured and dreams are encouraged. Over the past year, our students have shown on remarkable enthusiasm not only in academic but also in sports, cultural activities and community service. Their achievements are true remarkable of their education and the constant dedication provided by our committed teachers. ಈ ಒಂದು ಸುಂದರ ಸಂಜೆಯಲ್ಲಿ ನನಗೆ ಚೀಫ್ ಗೆಸ್ಟ್ ಮಾಡಿದ್ದಾರೆ SS ಸದ್ಗುರು ಸಚ್ಚಿದಾನಂದ ಸಾಯಿನಾಥ್ ಚಾರಿಟೇಬಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ SS ಸಾಯಿನಾಥ್ ಪಬ್ಲಿಕ್ ಸ್ಕೂಲ್ ಬೀದರ್ ಆ್ಯನ್ಯುವಲ್ ಡೇ 2025-26 ನಮ್ಮ ಅಧ್ಯಕ್ಷರಾದಂಥ ಶಾಂತಲಿಂಗ್ ಸಾವಳ್ಗಿ ಅವರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ನಮಸ್ಕರಿಸ್ತೀನಿ. ಈ ಒಂದು ಅಪಾರ್ಚುನಿಟಿ ನನಗೇನು ಕೊಟ್ಟಿದ್ದಾರೆ, ರಿಯಲಿ ಹೇಳ್ತೀನಿ, ನನಗೊಂದು ಪ್ರೌಡ್ ಮೂಮೆಂಟ್ ಅಂತ ಅನ್ನಿಸ್ತಾ ಇದೆ. ಹಾಗೂ ಈ ವೇದಿಕೆ ಮೇಲೆ ಕುಂತಂಥ ಇನ್ನಿತರ ಗಣ್ಯರಾದಂಥ ಹಿಡಿದನ್ನು ನಾನು ನೋಡ್ತಾ ಇದ್ದೀನಿ. ಅವ್ರ ಸ್ವಭಾವ, ಅವ್ರದ್ದು ನೇಚರು ನನಗಂತೂ ಸ್ಪೆಷಲಿ ತುಂಬ ಹಿಡಿಸ್ತಾ ಇದೆ ಸರ್. ಇವತ್ತಂತೂ ಅವ್ರದ್ದು ವೇದಿಕೆ ಮೇಲೆ ಹಂಚ್ಕೊಂಡ ತಕ್ಷಣ ನನಗೂ ಒಂಥರ ಖುಷಿ ಅನ್ನಿಸ್ತು. ಯಾಕಂದ್ರೆ ನಾವು ಆ್ಯಸ್ ಎ ಇಂಜಿನಿಯರ್ ಆಗಿ ನಾವು ಬೇರೆ ತಲೆ ವೇದಿಕೆನೆಲ್ಲ ಹಂಚ್ಕೊಂಡಿದ್ದೀನಿ. ಬಟ್ ಭಾಳ ಮೊಮೆಂಟ್ನಲ್ಲಿ ಏನದಲ್ಲ ಆ ಸಂದರ್ಭ ಬಂದಿಲ್ಲ. ಈ ಒಂದು ಸಂದರ್ಭ ಏನಾದರೂ ತಂದು ಕೊಟ್ಟಿದ್ದಂಥ ನಮ್ಮ ಶಾಂತಲಿಂಗ್ ಸಾವಳ್ಗಿ ಅವರಿಗೆ ಮತ್ತೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ಶಿವರಾಜ್ ಶ್ರೀಮಂಗಲ ಸಾಹೇಬರೇ, ಹೈಸ್ಕೂಲ್ HM ಅವರೇ ನಮಸ್ಕಾರ. ಶ್ರೀ ಬಸವಣ್ಣಪ್ಪ ಮಠ ಸಾಹೇಬರೇ, ಇವರು ನನ್ನ ಆತ್ಮೀಯ ಫ್ರೆಂಡ್. ಸ್ಪೆಷಲಿ ನಾವು ಹೋಟೆಲ್ ರತ್ನದಲ್ಲಿ ಹಮೇಶನ ಏನೆಲ್ಲ ಸಿಗ್ತಾ ಇರ್ತಿದ್ದೀನಿ. ಅವ್ರ ಸ್ವಭಾವ, ಅವ್ರದ್ದು ನೇಚರು ನಾ ಅವಾಗಿನ ಹಿಡಿದು ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ಮತ್ತು ಇವಾಗ ಆ ವೇದಿಕೆ ಹಂಚ್ಕೊಂಡ ತಕ್ಷಣ ನನಗೆ ತುಂಬ ಏನದಲ್ಲ ತಮಗೆ
ಅಭಿನಂದನೆ ಸಲ್ಲಿಸ್ತೀನಿ ಸರ್. ಯಾಕಂದ್ರೆ ಆ ವೇದಿಕೆ ಮೇಲೆ ನಾವು ನೀವು ಕುಂತು ಏನದ ನಾವು ವೇದಿಕೆ ಮೇಲೆ ಹಂಚ್ಕೊಂಡಿದ್ದೀವಿ. ತುಂಬ ಥ್ಯಾಂಕ್ ಯು. ಮತ್ತು ಸೀನಿಯರ್ ಅಕೌಂಟೆಂಟ್ ಸಾಹೇಬ್ರೆ ವರ್ಷ ಹಿಡಿದು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ನೋಡ್ತೀನಿ. ಆ ಥರ ಅನುಸರಿಸಲಿಕ್ಕೆ ಭಾಳ ಕಷ್ಟ ಅನ್ನಿಸ್ತದೆ. ಯಾಕಂದ್ರೆ ಅವ್ರದ್ದು ನೇಚರ್ನ ಸ್ಟಾರ್ಟಿಂಗ್ ಹಿಡಿದು ನಾನು ನೋಡ್ತೀನಿ, ಏನು ಸ್ವಭಾವ ಅವ್ರದ್ದು, ಯಾವ ರೀತಿಲಿಂದ ಕಾಮ್ಲಿಂದ ಏನದಲ್ಲ ಅವರು ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ನಾವು ಆದೇಶ ಕೊಡ್ತಿದ್ದೀವಿ. ಅವ್ರ ಹಂಗೆ ಏನದಲ್ಲ ಪೀಸ್ ನೇಚರು, ಅವ್ರ ಹಂಗೆ ಏನದಲ್ಲ ಯಾವ ಇದಕ್ಕೂ ಏನದಲ್ಲ ಅವರು ಹರಿಬರಿ ಅಂತ ನಾವು ನೋಡಲಿಲ್ಲ. ಹರಿಬರಿ ಅಂತ ನಾವು ನೋಡಿಲ್ಲ. ದೇವರವರಿಗೆ ಎಲ್ಲ ಹೆಲ್ತನ್ನು ಕೊಟ್ಟಿದ್ದಾನೆ, ವೆಲ್ತನ್ನು ಕೊಟ್ಟಿದ್ದಾನೆ. ಆ ರೀತಿ ಏನದಲ್ಲ ನಾವು ಜೀವನೇ ಸಾಗಿಸ್ಬೇಕಂತ ಅನಿಸ್ತದೆ. ಯಾಕೆ ಮನುಷ್ಯ ಹುಟ್ಟು ಆಕಸ್ಮಿಕ ಅದ, ಸಾವಂತೂ ನಿಶ್ಚಿತ ಅದ. ಬಟ್ ಎರಡರ ಮಧ್ಯದಲ್ಲಿ ನಾವು ಯಾವ ರೀತಿ ನಾವು ಬೆಳಿತೀವಿ, ಯಾವ ರೀತಿ ನಾವೇನಂದ್ರೆ ಎಜುಕೇಷನ್ ಮಾಡ್ತೀವಿ, ಪರಿಸರನೂ ಭಾಳ ಇಂಪಾರ್ಟೆಂಟ್. ಯಾವ ರೀತಿಯಿಂದ ಎಜುಕೇಷನ್ ಯಾವ ರೀತಿಯಿಂದ ನಾವು ಮಾಡ್ತೀವಿ, ಎಜುಕೇಷನ್ ಸೆಂಟರ್ನು ಅದೇ ಮಹತ್ವ ಕೊಡ್ತದೆ. ಮತ್ತು ನಾವು ಮಾಡಿದ್ದು ಕರ್ಮ ಏನಿರ್ತದಲ್ಲ, ಯಾವ ರೀತಿಯಿಂದ ನಾವು ಸರೌಂಡಿಂಗ್ನಲ್ಲಿ ಕೂಡ್ತೀವಿ, ಅದೇ ವಿಚಾರ ಮನುಷ್ಯಗೆ ಏನಂತಲ್ಲ ಅಳವಡಿಸ್ತಾರೆ. ಮನುಷ್ಯ ದುಷ್ಟರ ಸಂಘ ನೀವು ಕೂಡ್ರಿ, ಮನುಷ್ಯನ ಮೇಲೆ ಅದೇ ವಿಚಾರ ಬರ್ತದೆ. ಒಳ್ಳೆಯವ್ರ ಸಂಘದಿಂದ ನೀವು ಕೂಡ್ರಿ, ಅದೇ ಮನುಷ್ಯನ ವಿಚಾರ ಬರ್ತದೆ. ಮತ್ತು ನನಗೆ ಪ್ರೌಡ್ ಅನಿಸ್ತದೆ. ಯಾಕಂದ್ರೆ ನಾವು ಡೈಲಿ ಶಾಂತಿ ಅಧ್ಯಕ್ಷ ಕೂಡ ಏನದ ನಾನು ಕೂಡ್ತೀನಿ, ಅವ್ರದ್ದು ನೇಚರು, ಅವ್ರದ್ದು ಒಂದು ಸಂಭಾಷಣೆಗಳು ನಾನು ಕೇಳ್ತಾ ಇರ್ತೀನಿ. ಸುಮಾರು ಏನದಲ್ಲ ಒಂದು ಹಾಫ್ ಆನ್ ಅವರ್ ಅಂತೂ ಅದ್ರ ಬಗ್ಗೆ ಏನದಲ್ಲ ವಿಚಾರ ಮಾಡಿ ಅನ್ನಿಸ್ತದೆ. ನನಗೂ ದೇವ್ರು ಏನದಲ್ಲ ಒಳ್ಳೆಯ ಒಂದು ಅಪರ್ಚುನಿಟಿ ಅಥವಾ ಒಂದು ಸಂದರ್ಭ ಏನದಲ್ಲ ಇವ್ರು ಕೂಡ ಕೂಡ್ಸನಲ್ಲ ಅಂತ ತಿಳಿದು ಅನ್ನಿಸ್ತು. ಮತ್ತು ಹೇಳ್ಬೇಕಂದ್ರೆ ಆ ರೀತಿ ಮನುಷ್ಯ ಸಾಧಿಸಬೇಕು. ಹುಡುಗರಾಯ್ತು ಮನುಷ್ಯಗೆ ಅಂದ್ರೆ ಆ ಮನುಷ್ಯ ಸಾರ್ಥಕ ಇಳಿದು ಬದುಕೇನದಲ್ಲ ಸಾಧಿಸೋದೇನು ಅರ್ಥ ಇಲ್ಲ. ಮತ್ತು ಅದಕ್ಕೆ ಎಂಜಾಯ್ಮೆಂಟ್ನೂ ಆಗಲ್ಲ ನನಗನ್ನ. ಅದಕ್ಕೆ ಈ ಒಂದು ಸಂಜೆಗೆ ಏನದ ನನಗೆ ಚೀಫ್ ಗೆಸ್ಟ್ ಆಗಿ ಏನದಲ್ಲ ಒಂದು ಅಪರ್ಚುನಿಟಿ ಕೊಟ್ಟಿದ್ರಿ. ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಏನದಲ್ಲ ನಮಸ್ಕಾರ ಹೇಳಿ ಒಂದು ಅಭಿನಂದನೆ ಎಲ್ಲ ಸಲ್ಲಿಸ್ತೀವಿ. ನಮಸ್ಕಾರ, ಥ್ಯಾಂಕ್ ಯು. ಇಲ್ಲಿ ಬಂದಂಥ ಚೀಫ್ ಗೆಸ್ಟ್ ಅಶೋಕ್ ಉಪ್ಪಣ್ಣವರೇ, ಸುಭಾಷ್ ಉಪ್ಪಣ್ಣವರೇ, ಉಪ್ಪೇಡ್ ಫ್ಯಾಮಿಲಿಗೆ ಬಂದಿದೆ ಇಲ್ಲಿ. ಅದೇ ರೀತಿಯಾಗಿ ಕುಲಕರ್ಣಿ ಸರ್ ಅವರೇ, ಬಸವರಾಜಿದ್ದವರೇ, ನಮ್ಮ ಆತ್ಮ ಸ್ನೇಹಿತರಾದ ಗೌತಮ್ ಪಾಟೀಲ್ ಅವರೇ, ಸಚಿನ್ ಅವರೇ, ಮುಖ್ಯವಾಗಿ ಈ ಸ್ಕೂಲ್ನ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ಸಾಳ್ಗಿ ಅವರೇ, ಆತ್ಮೀಯ ಸ್ನೇಹಿತರು ಡಾಕ್ಟರ್ ವಿನೋದ್ ಸಾಳ್ಗಿ ಅವರೇ, ವಿಶೇಷವಾಗಿ ಪ್ರಿನ್ಸಿಪಲ್ ಮೈಂಡ್ ಸ್ಟಾಫ್ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಬಂದಂಥ ಬಂಧು ಭಗಿನಿಯರೇ, ಮುದ್ದು ಮಕ್ಕಳು. ಇವತ್ತು ನಾನೇ ಟೈಮ್ ತಗೋದಿಲ್ಲ, ಯಾಕಂದರೆ ತಾವು ಇಲ್ಲಿ ಯಾರು ಭಾಷಣ ಕೇಳಕ್ಕೆ ಬಂದಿಲ್ಲ. ಯಾಕಂದರೆ ಇಂಥ ಸಿಚುವೇಶನ್ ನಾವು ನೋಡಿರ್ತೀವಿ. ನಮ್ಮ ಮಕ್ಕಳ ಪ್ರದರ್ಶನ ತಾವು ಮಕ್ಕಳ ಒಂದು ನೃತ್ಯ ನೋಡಿದಾಗ ತಾವು ಇಲ್ಲಿ ಬಂದಿದ್ದೀರಿ. ಯಾಕಂದರೆ ನಾವೆಲ್ಲರೂ ಇಲ್ಲಿ 10 ನಿಮಿಷ ಟೈಮ್ ತಗೊಂಡು ಅಂದ್ರೆ ತಾವು ಯಾರು ಪಾಪ ನೀವೇನು ಮಾಡ್ಲಿಕ್ಕೆ ಬಂದಿರಿ ಅದನ್ನು ಪೇಷನ್ಸ್ ಇರಲ್ಲ. ಸ್ವಲ್ಪ ಜನ ತಮ್ಮ ಮಕ್ಕಳು ರೆಡಿಯಾಗಿ ಒಂದು ಸುಮಾರು 2 ತಾಸು ಆಗಿರ್ಬೋದು. ಅವ್ರಿಗೆ ರೆಡಿ ಮಾಡ್ಲಿಕ್ಕೆ 2 ದಿವಸದಿಂದ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಅದಕ್ಕೆ ನಾನೇ ಹೆಚ್ಚಿಗೆ ಟೈಮ್ ತೊಗೊಂಬಲ್ಲ, 2 ನಿಮಿಷದಲ್ಲಿ ಮುಗಿಸ್ತೀನಿ. ದಯಮಾಡಿ ಪಡ್ತೀನಿ. ಅದರ ಸ್ಟಾಫಿಗೆ ಅಭಿನಂದನೆ ಹೇಳಿದ ತಕ್ಷಣ ಇನ್ನೊಂದೊಂದು ರಿಕ್ವೆಸ್ಟ್ ಇದೆ, ಮನವಿ ಒಂದು ಕಳಕಳಿ ವಿನಂತಿ. ಇವತ್ತು ಮಕ್ಕಳು ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಊಟ ಮಾಡಲ್ಲ ಅಂತೇಳಿ ಮೊಬೈಲ್ ಕೊಡೋದು, ಊಟ ಮಾಡಲ್ಲ ಅಂಥೇಳಿ ಅವು ಏನು ತಿನ್ನತ್ತಂದ್ರೆ ಗೊತ್ತೇ ಆಗಲ್ಲ ಮಕ್ಕಳಿಗೆ. ಆ ಮೊಬೈಲ್ನಲ್ಲಿ ಭಾಳ ವೈರಸ್ ಇರ್ತದೆ. ಮಕ್ಕಳಿಗೆ ಆ ಮೊಬೈಲನ್ನು ಕೊಡಬೇಡ್ರಿ. ಮತ್ತು ಭಾಳ ಜನ ನೋಡ್ತಾ ಇರ್ತೀನಿ, ಈ ಚಿಪ್ಸು ಕುರ್ಕುರೆ ಅಂಥವಲ್ಲ ಆ ಮಕ್ಕಳಿಗೆ ಭಾಳ ಆರೋಗ್ಯ ಹಾಳಾಗ್ತದೆ. ಅದರಿಂದ ದೂರ ಇಡ್ರಿ. ಬೇಕಾದ್ರೆ ಸ್ವಲ್ಪ ನೋಡ್ತಾ ಇದ್ರೆ ಟಿ ವಿ ನೋಡಲಾದ್ರೆ ಈ ಮೊಬೈಲಲ್ಲಿ ಕೈಗೆ ಕೊಡಬೇಡ್ರಿ. ಯಾಕಂದ್ರೆ ಯಾರು ನೋಡಿದ್ರೆ ನಾನು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ನೋಡಿದ ತಕ್ಷಣ ಬಂದು ಮೊಬೈಲ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಸುಮ್ಮನೆ ಕೊಡ್ಬೇಕು ಅಷ್ಟೇ, ಕಿರಿಕಿರಿ ಮಾಡೋದು. ಅದರಿಂದ ಅವ್ರ ಆರೋಗ್ಯ ಎಷ್ಟು ಕಡ್ಲಿಕ್ಕಂತ ಯಾರು ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ನನ್ನ ಕಳಕಳಿ ವಿನಂತಿ ಅದ, ಮಕ್ಕಳಿಗೆ ಒಳ್ಳೆ ಫ್ರೂಟ್ಸ್ ಕೊಡ್ರಿ, ಒಳ್ಳೆ ಫುಡ್ ಕೊಡ್ರಿ. ಈ ದುಶ್ಚಟಗಳು ಯಾಕಂದ್ರೆ ಇವು ಮೊಬೈಲಲ್ಲಿ ಎಷ್ಟು ಅನಾಹುತ ಆಗ್ತದೆ ಅಂದ್ರೆ ಈಗ ನೋಡ್ತಾ ಇದ್ದೀರಿ ನೀವು ಸ್ಕೂಲ್ನಾಗ ನೀವು ಒಂದು ಮ್ಯಾಟ್ರಿಕ್ನಲ್ಲಿ ಹೋದ ತಕ್ಷಣ ಎಲ್ಲರಿಗೂ ಚಶ್ಮಾ ಎಲ್ಲರಿಗೆ. ಹಿಂದಿನ ಕಾಲದಲ್ಲಿ ಯಾರಿಗೂ ಸ್ಪೆಕ್ಸ್ ಇರ್ತಿಲ್ಲ. ಸ್ಪೆಕ್ಸ್ ಯಾಕಂತಂದ್ರೆ ಮೊಬೈಲಿಂದ ಬರ್ತಾಯಿದೆ. ದಯಮಾಡಿ ಅದರಿಂದ ದೂರ ಇಡ್ರಿ. ಮತ್ತು ನಮ್ಮ ಡಾಕ್ಟರ್ ಸಾಳ್ಗಿ ಅಣ್ಣವ್ರೇನು 4 ವರ್ಷದಿಂದ, ಯಾಕಂದರೆ ಮೊದಲು ಅವ್ರ ಸಂಸ್ಥೆ ಎಲ್ಲ ಇದೆಲ್ಲ ಅವ್ರ ತಂದೆ ನಡೆಸ್ತಾರೆ ಸಾಳ್ಗಿ ಅಣ್ಣವ್ರ ಕಾಲೇಜ್ಗಳು.
ನಮ್ಮ ಡಾಕ್ಟರ್ ವಿನೋದ್ ಸಾವರ್ಕರ್ ಬಂದಾಗ ಈ ಭಾಗದಾಗ ಒಂದು ಜ್ಞಾನಸ್ಕೂಲ್ ಸ್ಕೂಲ್ ನಡೀತೈತೆ. ಅದು ನೋಡಿ ಇದೊಂದು ಕೆಲಸ ಬಂತು ಏನಂದ್ರೆ ನಾನು ನೆಕ್ಸ್ಟ್ ಸ್ಕೂಲ್ ಪ್ರಾರಂಭ ಮಾಡಬಾರ್ದು, ಒಂದು ಒಳ್ಳೆ ವಿದ್ಯೆ ಮಕ್ಕಳಿಗೆ ಕೊಟ್ಟರೆ ಚಲೋ ಇಲ್ಲ ಅಂತೇಳಿ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸ್ಕೂಲ್ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಈ ಭಾಗದಲ್ಲಿ ನಾನು ಸದಸ್ಯನಾಗಿ ತಮ್ಗೆ ಏನೇ ಸಲಹೆ ಸಹಕಾರ ಏನು ಬೇಕಾದ್ರೂ ನಾನು ತಮ್ಮ ಜೊತೆಗೆ ಇರ್ತೀನಿ. ಇನ್ನು ಒಳ್ಳೆ ರೀತಿಯಲ್ಲಿ ನಿಮ್ಮ ಸ್ಕೂಲು ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಶುಭ ಹಾರೈಸಿ ತಮಗೆ ಶುಭವಾಗಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಅನ್ಕೊಂಡು ಹೇಳಿದ್ರು ನಮ್ಮ ರಾಜಾರಾಮ್ ಅವರು, ಈಗ ನೀವು ಬಂದಿರೇ ನಿಮ್ಮ ಮಕ್ಕಳು ಸಲಹೆ, ನೀವು ಸುಮ್ಮನೆ ಈ ಮಂದಿ ಯಾಕೆ ನೋಡುವ ಹೇಳಕ್ಕೆ ನಿಮಗೆ ಊಟ ತಕ್ಲೀಫ್ ಐತೆ ಅಂತೇಳಿ ಸುಮ್ಮನೆ ಯಾಕೆ ಮಂದಿಯಪ್ಪ ಇವ್ರು ಬಂದು ನಮ್ಮ ಹೆರಣೆ ಮಾಡ್ತಾರ, ನಾವು ನೋಡೋ ಬಂದು ನಮ್ಮ ಮಕ್ಕಳು ಇವರೇ ಟೈಮ್ ತಗೋತಲ್ಲ ಅದು ಮತ್ತೆ ಹೇಳ್ತೀನಿ. ಇದ್ರ ಬೇರೆ ಬಿ ಎಲ್ಲ ಸ್ಟೂಡೆಂಟ್ಸ್ ಇದ್ದಿರ್ಬೇಕಲ್ಲ, ಯಾರ್ಯಾರು ಸ್ಟೂಡೆಂಟ್ಸ್ ಇದ್ರಿಗೆ ದಯಮಾಡಿ ಕೈತೆ ವಿದ್ಯಾರ್ಥಿಗಳು ಯಾರಿದ್ರು ಸ್ಟೂಡೆಂಟ್ಸ್ ಯಾವುದೇ ಕಾಲೇಜ್ ಇರಲಿ ಏನೇ ಇರಲಿ, ನಾನು ಹೇಳ್ತೀನಿ ಒಂದು ಮಾತು, जवानी दीवानी होती है, जवानी दीवानी होती है। एक बात बोलता हूँ, इश्क करना है तो किताबों से करो, इश्क करना है तो किताबों से करो, जनाब ये धोखा नहीं देता और आगे बढ़ने का मौका देता। किताबें खुद तो चुप रहती हैं, किताबें खुद तो चुप रहती है, लेकिन जिसने भी पढ़ लिया उसको बोलना सिखा देते। लेकिन if your eyes are positive, you will love the world. If your eyes are positive, you will love the world. And if your tongue is positive, the world will love you. लेकिन ನೀವು जरा ಈಗ ಮಕ್ಕಳು ಬರ್ತಾವ ಆಟ जरा ताली ಹೊಡ್ರಿ ನೀವು भी चलो हेल्प भी चलो। जो जंक्शन नहीं जहाँ पे गाड़ियाँ नहीं, जो जंक्शन नहीं जहाँ पे गाड़ियाँ ना हो, वो फंक्शन नहीं जहाँ पे तालियाँ ना हो। 2 हाथ से 10 लोगों को हरा नहीं सकते, 2 हाथ से 10 लोगों को हरा नहीं सकते, 2 हाथ जोड़कर करोड़ों लोगों का दिल जीत सकते। बात ये कि मैं नहीं माताड़ला, बचपन में माँ अच्छी लगती है, जवानी में बीवी अच्छी लगती है, और बुढ़ापन में पोता अच्छा लगता है, और मौत के समय भगवान अच्छा लगता है। ಏನದ ನಾ ಹೇಳ್ತೀನಿ, ಹೆಚ್ಚು ಮಾತಾಡೋಲ್ಲ. ಈಗ ಮಕ್ಕಳು ಓದಬೇಕಾದ್ರೆ ಮನೆ ಗಂಡ ಹೆಂಡತಿ ಆರಾಮದಾಗಿದ್ದರೆ ಮಕ್ಕಳು ಓದ್ತಾರೆ. ನೀವು ಮನೆ ಜಗಳ ಆಡ್ತಾರೆ, ಅವ್ರು ಏನು ಓದ್ತಾರೆ? ಗಂಡ ಒಂದು ಮಾತು ಹೇಳ್ತೀನಿ ನಿಮಗೆ, ಗಂಡ ಹೆಂಡತಿನ ಸರಿ ಜಗಳ ಆಡಲಿ, ಹೆಂಡತಿ ಗಂಡನ ಸರಿ ಜಗಳ ಆಡಲಿ, ನೀವು ಏನು ಅನ್ಬೇಕು ಒಂದು ಐಡಿಯಾ ಹೇಳ್ತೀನಿ. ಗಂಡ ಜಗಳ ಆಡತ್ತ, ಹೆಂಡತಿನ ಜಗಳ ಆಡ್ತು, ನೀವು ಏನು ಅನ್ಬೇಕು ಹೇಳ್ಬೇಕು. ಅದ್ರ ಸರಿ ಹೆಂಡತಿ ಜಗಳ ಆಡ್ತು, ಗಂಡ ಏನು ಅನ್ಬೇಕು, ಆಪ್ ಕೈಸೆ ಭೀ ಹೋ ಐ ಲವ್ ಯು ಅನ್ಬೇಕು. आप कैसे भी हो, आई लव यू, गॉड ब्लेस यू, ब्लेसिंग ऑफ यू, थैंक यू. ನಾನು ಹೇಳಿದ ಬಸ್ ಥ್ಯಾಂಕ್ ಯು. ನಮಗೆಲ್ಲ ಅಶೋಕ್ ಗುಪ್ಪಿ ಅವರು ಮತ್ತು ನಮ್ದು ಏನಾರ ರಾಜಾರಾಮರು ನಮ್ಗೆ ಏರಿಯಾದವರು ನಮ್ಮದು ಹೀರೋ ಹರ ಅಂತ ಹೇಳಿದ್ದೀನಿ, ಭಾಳ ಚೆನ್ನಾಗಿ ಸೇವೆ ಕೊಡ್ತಾರೆ. ನಾವು ಉಪಯೋಗ ಭಾಳ ಚೆನ್ನಾಗಿದೆ. ನಾನು ಹೇಳ್ತೇನೆ, लाइफ को सुखी रखना चाहे तो एक बात याद रखो, लाइफ को सुखी रखना चाहते हैं तो वाइफ को सुखी रखिए, लाइफ को सुखी रखना चाहते हैं तो वाइफ को सुखी रखिए। यदि पत्नी संतुष्ट है, समझो सारी दुनिया की देवी देवता प्रसन्न हो जाए। थैंक यू. झूम जाते हैं. Now I would like to call first standard girls Apsara Ali to rock this stage with a rocking performance. Please put your hands together to encourage our little bunnies on this stage. ऑफ वुमेन्स हियर, बहुत ही वुमेन्स यहाँ पे बैठे हैं, लेकिन मैं आई कैनॉट जिनको लगता है अपने हस्बैंड आपको डेली तारीफ करे, प्लीज पुट योर हैंड्स. जिनको लगता है अपने हस्बैंड डेली आपकी तारीफ करे.
जो कोशिश करते हैं वही मंजिल पाते हैं. ನಮ್ಮ ಮಕ್ಕಳು ಒಂದು ವರ್ಷದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ, ಹೌದಲ್ಲ. ಸಮ್ ಸ್ಟಡಿಡ್ ವೆರಿ ಹಾರ್ಡ್. ಸ್ವಲ್ಪ ಮಕ್ಕಳು ತುಂಬಾ ಕಷ್ಟಪಟ್ಟು ಓದ್ಕೊಂಡಾರ್ರಿ. ಸಮ್ ಡಾನ್ಸ್ ವೆರಿ ಬ್ಯೂಟಿಫುಲ್ಲಿ. ಇನ್ನು ಸ್ವಲ್ಪ ಮಕ್ಕಳು ಬಹಳ ಚೆನ್ನಾಗಿ ಡಾನ್ಸ್